ಎಲ್ಲರೂ ತಾವಿರುತ್ತೆ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ತಡವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಕ್ಷಮೆಯನ್ನು ಯಾಚಿಸಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಾವು ಹೊಸೂರು ಹೋದ್ವಿ, ಹೊಸೂರಿಂದ ಎತ್ನಳ್ಳಿಗೆ ಹೋಗಿದ್ರು, ಎತ್ನಳ್ಳಿಯಿಂದ ಬಸವನಕೊಪ್ಪಕ್ಕೆ ಹೋಗಿದ್ರು, ಬಸವನಕೊಪ್ಪದಿಂದ ಗಂಗೀಬಾಯಿಗೆ ಹೋಗಿದ್ರು. ಎಲ್ಲ ಕಡೆಯೂ ಜನ ಬಹಳಷ್ಟು ಸಮಸ್ಯೆಗಳ ಆಗರಾಗಿತ್ತು. ವಿಶೇಷವಾಗಿ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಮಲೆನಾಡು ಭಾಗ. ಈ ಮಲೆನಾಡು ಭಾಗದ ಪರಿಸ್ಥಿತಿ ಏನಾಗ್ಬಿಟ್ಟೆ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ರಸ್ತೆ ಸಮಸ್ಯೆ, ಎಲ್ಲ ಕಡೆಯೂ ಈ ಜಮೀನು ಹೊಡೆದವ್ರ ಸಮಸ್ಯೆ, ಶಾಲೆಗಳ ಸಮಸ್ಯೆ, ರಸ್ತೆಗಳ ಸಮಸ್ಯೆ, ಹೀಗೆಲ್ಲ ಬಹಳಷ್ಟು ಸಮಸ್ಯೆಗಳು ಆಗರದವು. ನಂದೊಂದು ಸ್ವಭಾವ ಏನಂತ ಹೇಳಿದ್ರೆ ಮುಂದಿನ ಹಳ್ಳಿಯರು ಬೈದ್ರು ಅಡ್ಡಿಲ್ಲ, ಷಡ್ಯಗಳು ಬೈದ್ರು ಅಡ್ಡಿಲ್ಲ, ಅಂದಲ್ಲಿಗೆ ಸಮಾಧಾನ ಮಾಡಿ ಹೋಗ್ಬೇಕ ನಾವು. ಯಾಕಂತ ಹೇಳಿದ್ರೆ ನಾವು ಯಾವ ಊರು ಹೋಗಿರ್ತೀವಿ ದಿನಾಂಕ ನಿಮ್ಗೆ ಹೇಳಿಕ್ ಬರೋಕ್ಕಾಗಲ್ಲ. ಒಬ್ಬ ಎಮ್ ಎಲ್ ಎ ಬಂದಾಗ ನೋಡಪ್ಪ ಎಮ್ ಎಲ್ ಎ ಕೇಳಿ ಹೋದ ಏನೋ ಸಮಸ್ಯೆ ಅಂತೇಳಿ ಜನ ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ನಾನು ಕುತ್ಕೊಂಡು ಯಾಕೆ ಕೇಳ್ತೇನೆ ಅಂತ ಹೇಳಿದ್ರೆ ನಿಮ್ಮ ಸಮಸ್ಯೆಗಳು ನಮ್ಮ ತಲೆಯಾಗಿ ಮೂಡಿದ್ರೆ ನಿಮ್ಮೂರಾಗ ಒಂದು 20 ಎಕರೆ ಜಾಗ ಐತೆ ಅಂತೇಳಿ ನಮ್ಗೆ ಗೊತ್ತಾದ್ರೆ ಆ 20 ಎಕರೆ ಜಾಗದಾಗ ಏನ್ ತರಬೇಕನ್ನೋದು ನಮ್ಮ ತಲೆಯಾಗಿ ಮೂಡಿ. ಇವತ್ತು ಮೊನ್ನೆ ಒಂದು ಅವಕಾಶ ಸಿಕ್ತು ನನಗೆ ರೆಸಿಡೆನ್ಸಿಯಲ್ ಸ್ಕೂಲ್ ತಂದ್ವಿ. ಅದನ್ನ ನಾವು ಎಲ್ಲಿ ಮಾದಾಪುರ ಗುಡ್ಡಕ್ಕೆ ಹಾಕಿದ್ವಿ. 17 ಕೋಟಿ ರೂಪಾಯಿ ಶಾಲೆ. ಮೊನ್ನೆ 3 KPSC ಶಾಲೆ ಕೊಟ್ಟರ 7 KPSC ಶಾಲೆ ಬಂದವು. 7 KPSC ಶಾಲೆಗಳನ್ನ ನಾವೇನ್ ಮಾಡಿದ್ವಿ, ಕೋಣಕೆರೆಗೆ ಒಂದು ಹಾಕಿದ್ವಿ, ಹಿರೇಬೆಂಡಿಗೆರೆಗೆ ಒಂದು ಹಾಕಿದ್ವಿ, ಆ ನಂತರ ಕಾರಡಿಗೆ ಹಾಕಿದ್ವಿ, ಬಂಕಾಪುರ ಒಂದು ಹಾಕಿದ್ವಿ, ತಡಸ್ಗೆ ಒಂದು ಹಾಕಿದ್ವಿ, ಹುಲ್ಗೂರ್ಗೆ ಒಂದು ಹಾಕಿದ್ವಿ. ಈ ಟೈಪ್ ಜಮೀನು ಎಲ್ಲೇ ರೈತ ಅಂತ ಹೇಳಿದ್ರೆ ಅಂತಲ್ಲೇ ನಾವು ಏನಾದ್ರು ಒಂದು ಯೋಜನೆ ಮಾಡಕ್ಕೆ ನಾನಾ ಮಾಲೆ ಸಾಹೇಬ್ರು ರಿಕ್ವೆಸ್ಟ್ ಮಾಡಿ ಬೊಮ್ಮನಹಳ್ಳಿ KPSC ಹಾಕೇನೆ. ಬೊಮ್ಮನಹಳ್ಳಿಗೆ ಹಾಕೋ ಉದ್ದೇಶ ಏನಂತ ಹೇಳಿದ್ರೆ ಒಂದನೇದು ಹುಟ್ಟೂರು, ಎರಡನೇದು ಬೊಮ್ಮನಹಳ್ಳಿ ಅರ್ಧ ಶಿಗ್ಗಾಂವ್ ತಾಲೂಕು, ಅರ್ಧ ಹಂಗಲ್ ತಾಲೂಕು. ಅಂದಲಿಗೆ ಮತ್ತು ಬೊಮ್ಮನಹಳ್ಳಿ ನಡುವ ಒಡ್ಡಿನಕಿರಿ ಒಂದೇ ಇರೋದು. ಅದಿರ್ಲಿಲ್ಲ ಅಂದ್ರೆ ಬೊಮ್ಮನಹಳ್ಳಿ ಅಂದಲಿಗೆ ಒಂದೇ ಇರೋದು. ಬೊಮ್ಮನಹಳ್ಳಿ KPSC ಮಾಲೆ ಸಾಹೇಬ್ ರಿಕ್ವೆಸ್ಟ್ ಮಾಡಿ ಹಾಕೋ ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿ ಸಿಡುಗರಹಳ್ಳಿ, ಅಂದಲಿಗೆ, ಹೋತ್ನಹಳ್ಳಿ, ಹನ್ನಕ್ನಹಳ್ಳಿ ಇಲ್ಲೆಲ್ಲ ಏನು ಹಳ್ಳಿ ಅದಾವಲ್ಲ ಇವೆಲ್ಲ ಹಳ್ಳಿಗಳು ಬೊಮ್ಮನಹಳ್ಳಿಗೆ ಡಿಪೆಂಡ್ ಆಗ್ತವೆ. ಅದಕ್ಕಾಗಿ ಅಲ್ಲೇನು ಮಾಡಿದ್ವಿ. ನಮ್ಮ ಉದ್ದೇಶ ಏನೈತೆ ಅಂತ ಹೇಳಿದ್ರೆ ಈಗ ನೀವು ಹೇಳಿದ ಪ್ರಕಾರ ಕೆಲವೊಂದು ರಸ್ತೆಗಳ ಬಗ್ಗೆ ಹೇಳಿರಿ, ಅದನ್ನು ಕೂಡ ಆದ್ಯತಾ ಅನುಸಾರವಾಗಿ ನಾವು ಹಾಕ್ತೀವಿ. ಮೊನ್ನೆ ನನಗೆ ಮಾನ್ಯ ಮುಖ್ಯಮಂತ್ರಿಗಳು 50 ಕೋಟಿ ಅನುದಾನ ಕೊಟ್ಟರು, ವಿಶೇಷ ಅನುದಾನ. ನಾ ಏನು ಭಾಳ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. 37 ಪಂಚಾಯತಿಗೆ 37 ಕೋಟಿ ಕೊಟ್ಬಿಟ್ಟೆ, ಒಂದೊಂದು ಪಂಚಾಯತಿಗೆ 1 ಕೋಟಿ ಕೊಟ್ಟೆ. ಅದು ಕ್ರಿಯಾಜಿ ಮಾಡಿಬಿಟ್ರೆ ನೀವು ಈ ಪಂಚಾಯತಿಗೆ ಅದ್ರ ಸೇರಿಸಿ ಹೋಗಲ್ಲ. ನಾ ಯಾಕೆ ನಿಮ್ಮ ಕೈಗೆ ದುಡ್ಡು ಕೊಡಕತ್ತೀನಿ ಅಂದ್ರೆ ನಿಮ್ಮಲ್ಲಿ ಇಂಪಾರ್ಟೆಂಟ್ ಯಾವ್ದಾವ್ ನೀವ ಕೊಡ್ಲಿ ಅನ್ನೋ ದೃಷ್ಟಿಯಿಂದ ಕೊಡಕತ್ತೀವಿ. 13 ಕೋಟಿ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಅದ್ರ ಸುಮಾರು 130 ದೇವಸ್ಥಾನಗಳಿಗೆ ದುಡ್ಡು ಹಾಕಿದ್ರು. 50 ಕೋಟಿ ಕೊಟ್ಟಿದ್ರಲ್ಲಿ ಹಿಂದೊಂದು 100 ಕೋಟಿ ಕೊಟ್ಟಿದ್ರು. ಹಂಗ ಮಾಡಿ ಮತ್ತೇನು ದೊಡ್ಡ ದೊಡ್ಡ ಗ್ರ್ಯಾಂಡ್ ಬರ್ತಾವು. ಈಗ ನಿಮ್ಮ ಅಂದರಿಗೆ ಭಾಳ ತೊಂದರೆ ಆಗ್ತಿತ್ತು. ಯಾವುದು ಕೋಣನಗಿರಿ ಭದ್ರಾಪುರ ರೋಡ್ 10 ಕೋಟಿ ರೂಪಾಯಿ ಹಾಕ್ಯಾವ. ಕರೆಕ್ಟ್ ಆಗತ್ತೈತಿ. ಈಗ ಇನ್ನೊಂದು ತಿಂಗಳದಾಗ ಭಾಳ ಅಂದ್ರೆ ಮುಗಿಸ್ತಾವ. ನಿಮ್ಗೆ ದೊಡ್ಡ ತೊಂದರೆ ಆಗಿದ್ದ ನಾನು ಚುನಾವಣೆ ಸಂದರ್ಭದಲ್ಲಿ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಕರ್ಕೊಂಡು ಬರೋ ಸಂದರ್ಭದಾಗ ನಮ್ಮ ಮಿನಿಸ್ಟರ್ ತಲೆ ಹುಡ್ಕೊಂಡಿದ್ರು. ಹೆಚ್ಚಿಡಕ್ಕೆ ಬರ್ತಿದ್ದಿಲ್ಲ. ಆ ಟೈಪ್ ಶೆಟ್ಟಿತ ರೋಡ್ ನಮ್ಮ ಚುನಾವಣಾ ಪೂರ್ವದಲ್ಲಿ ಆ ರೋಡ್ನಾಗ ಹೆಚ್ಚಿಡಕ್ಕೆ ಬರ್ತಿದ್ದಿಲ್ಲ. ಬಟ್ ಅದನ್ನ ಈಗ ನಾವು ಕಂಪ್ಲೀಟ್ಲಿ ಮುಗಿಸ್ತಾ ಇದ್ವಿ. KPSC ಶಾಲೆ ಕೋಣಗಿರಿ ಹಾಕೋ ಉದ್ದೇಶ ಏನಂತ ಹೇಳಿದ್ರೆ ನಿಮ್ಗೆಲ್ಲ ಸಮೀಪ ಆಗ್ತದೆ ಅಂತ ಹೇಳಿ KPSC ಶಾಲೆ ಹಾಕಿದ್ರು. ಅಂದ್ರೆ ಮತ್ತೆ KPSC ಶಾಲೆ ತರಕ 5 ಎಕರೆ ಜಾಗ ಇರಬೇಕು ಮಿನಿಮಮ್. ನಿಮ್ಮೂರಾಗ ಶಾಲೆಯಾಗ ಏನಾದ್ರೂ 5 ಎಕರೆ ಜಾಗ ಇದ್ರೆ ನಿಮ್ಮೂರಿಗೂ ಸ್ಯಾಂಕ್ಷನ್ ಮಾಡ್ತೀವಿ. ನಮ್ಮ ಸರ್ಕಾರದ ಉದ್ದೇಶ ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಂದು KPSC ಶಾಲೆ ಮಾಡ್ಬೇಕನ್ನಂತ ಉದ್ದೇಶ ನಮ್ಮ ಸರ್ಕಾರದ ಐತಿ. 1ನೇ ಹಂತವಾಗಿ 800 ಶಾಲೆ ತಂದಾರ ಮಾನ್ಯ ಮಧು ಬಂಗಾರಪ್ಪ ಸಾಹೇಬರು. ಅದ್ರಾಗ 3 ಕೊಟ್ಟಾರೆ, ಇನ್ನೂ 2 ಕೊಡ್ತೇನೆ ಅಂತ ಹೇಳ 5 ಆಗ್ತಾವ. ಮತ್ತು ನಾವು ಮೈನಾರಿಟಿ ಮಂತ್ರಿ ಅವ್ರ ಕಡೆಯಿಂದ 5 ತಂದೀವಿ. 10 ಆಯ್ತು. 10 ಪಂಚಾಯತಿಗೆ ಒಂದು ಮಾಡೀವಿ ನಾವು. ಇನ್ನು ಮುಂದೆ ಯಾವ ಪಂಚಾಯತಿ ಯಾವ ಶಾಲೆಗಳಲ್ಲಿ 5 ಎಕರೆ ಜಾಗ ಐತಿ ಅಲ್ಲಿ ನಾವು KPSC ಶಾಲೆ ತರಾಗತ್ತೀವಿ. KPSC ಶಾಲೆ ತರ ಉದ್ದೇಶ ಏನಂತ ಹೇಳಿದ್ರೆ LKG ಇಂದ PVC ಮಟ್ಟ ಒಂದೇ ಗ್ರೌಂಡ್ನಾಗ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನು ನಾವು ತೆರಿತಾ ಇದ್ದೀವಿ. ಅದ್ರ ಉದ್ದೇಶ ಏನಂತ ಹೇಳಿದ್ರೆ ನೀವು ಯಾರು ಕೂಡ 40,000 50,000 ಡೊನೇಷನ್ ಕೊಟ್ಟು ಹೋಗಕ್ಕೆ ನಿಮ್ಗೆ ತೊಂದರೆ ಆಗ್ತದೆ. ಎಲ್ಲಾ ಹುಡುಗರಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗಲಿ ಅಂತೇಳಿ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿಶೇಷವಾಗಿ ಶಿಕ್ಷಣ ಸಚಿವರು ಈ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮೂರಾಗ 5 ಎಕರೆ ಜಾಗ ಇದ್ರೆ ಕೊಡ್ರಿ, ಅದನ್ನು ಕೂಡ
ನಾವು ಮಾಡುವಂತ ಕೆಲಸ. ಇಲ್ಲ, ಈಗ ಶಾಲೆ ಇದ್ದಲ್ಲೇ ಬೇಕದು, ಇಲ್ಲ ಅಂದ್ರೆ ಅದನ್ನು ಮುಂದೆ ಶಾಲೆ ಹೆಂಗಂದ್ರೆ ನಮ್ಮ ಉದ್ದೇಶ ಏನೈತೆ ಅಂತ ಹೇಳಿದ್ರೆ, ಈ ಕೋಣನಕೆರೆ ಶಾಲೆ ಐತಲ್ಲೇ ಇದ್ದಿದ್ದ ಶಾಲೆನ ಅಲ್ಲೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು. ಇಲ್ಲ ಅಂದ್ರೆ ನಾವು ಹೊಸ ಶಾಲೆ ಕೆಟ್ಟಿದ್ವು ಅಂದ್ರೆ ಹಳೆ ದೂರ ಪರಿಸ್ಥಿತಿ ಬರ್ತಿದ್ವಿ. ಮುಂದಿನ ದಿನಗಳು ಅದನ್ನು ಆಗ್ಬೋದು. ಈಗ ನಮ್ಮ ಸರ್ಕಾರದ ಉದ್ದೇಶ ಏನೈತಿ, ಈಗ 800 ಮಾಡ್ಯಾರ, ನಮ್ಗ ಈಗ 10 ಕೊಟ್ಟಾರ. ಈಗ ಮೈನಾರಿಟಿ ಡಿಪಾರ್ಟ್ಮೆಂಟ್ ಪ್ಲಸ್ ನಮ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್, ಅದು 10 ಪಂಚಾಯತಿ ಹೋದಂಗ ಆತ. ನಮ್ಮ ಮುಂದಿನ ವರ್ಷ 10 ಕೊಡ್ತಾರೆ. ಒಂದೊಂದು ನಮ್ಮ ಸರ್ಕಾರದ ಉದ್ದೇಶ ಏನೈತೆ ಅಂತ ಹೇಳಿದ್ರೆ, ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ಒಂದು KPSC ಶಾಲೆ ಮಾಡಬೇಕು, ಅಕ್ಕಪಕ್ಕದ ಹಳ್ಳಿಗಳಿಗೆ ಗಾಡಿ ಮಾಡಬೇಕು. ನಾವ ಗಾಡಿಯಿಂದ ಮಕ್ಕಳು ಕರ್ಕೊಂಡು ಬರೋದು, ನಾವ ಗಾಡಿಯಿಂದ ಮಕ್ಕಳಿಗೆ ಸಾಯಂಕಾಲ ಹೋಗಿ ಬಿಟ್ಟು ಬರೋದು. ಆ ಉದ್ದೇಶದ ಮೇಲೆ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದ್ದೀವಿ. ಮೊದಲನೇ ಹಂತವಾಗಿ ಹಿಂಗೆ ಮಾಡೀನಿ, ನೆಕ್ಸ್ಟ್ ಮುಂದೇನು ಮಾಡೋದು ಮಾಡೋಣ. ಜೊತೆಗೆ ಮತ್ತೊಂದು